ನಾನಿವತ್ತು ಬದುಕಿದ್ದೀನಿ ಅಂದ್ರೆ ಮತ್ತೆ ಹುಡ್ತಾರ ನನ್ನ ತಮ್ಮನಿಗೋಸ್ಕರ ಅಂತ ನಿನ್ಗೆ ಗೊತ್ತಿದೆ. ಗೊತ್ತಿದ್ದು ಹೇಗೆ ಕರ್ಕೊಂಡೋದ ನೀನು? ನಿನ್ನೆ ಕೇಳ್ತಾ ಇರೋದು ನಾನು. ಏನಕ್ಕೆ ನಗ್ತಾ ಇದೆಯಾ ಅಂತ ಕೇಳ್ಬೋದಾ? ನಗದೆ ಇನ್ನೇನ್ ಮಾಡ್ಲಿ? ನಾನು ಯಾಕೆ ಹಿಂಗ್ ಮಾಡ್ದೆ ಅಂತ ನೀನ್ ಯೋಚನೆ ಮಾಡ್ದ್ಯಾ? ನಿನ್ಗೆ ಯೋಚನೆ ಮಾಡಕ್ಕೂ ಆಗಲ್ಲ. ಯಾಕಂದ್ರೆ ನಿನ್ಗೊಂದ್ ಹೆಣ್ಣಿನ ಮನ್ಸ್ ಗೊತ್ತಿಲ್ಲ. ಹೇಳ್ಬೇಕಾದನ್ನ ನೇರವಾಗಿ ಹೇಳ್ತೀನಿ. ತುಂಬು ಗರ್ಭಿಣಿ ಏನ್ ಬಯಸ್ತಾಳೋ ಅವಳ ಬೈಕಿನ ಪೂರೈಸೋದು ನಮ್ ಕರ್ತವ್ಯ ಅಲ್ವಾ? ಅದು ಮೊದಲನೇ ಹೆರಿಗೆ ಅಂದ್ರೆ ತಾಯಿ ಮನೆಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ. ನಾವು ಆ ಆಸೆನ ಕೂಡ ಪೂರೈಸಕ್ಕಾಗಲ್ಲ. ಅಟ್ಲೀಸ್ಟ್ ಅವಳ ತಾಯಿಯನ್ನ ಮೀಟ್ ಮಾಡ್ಬೇಕು ಅನ್ನೋ ಆಸೆಯನ್ನು ಪೂರೈಸೋಣ ಅಂತ ಅವಳು ದೇವಸ್ಥಾನ ಕರ್ಕೊಂಡು ಹೋದೆ. ಗರ್ಭಿಣಿ ಹೆಂಗಸು ಖುಷಿಯಾಗಿರ್ಲಿ ಅಂತ ಸೀಮಂತ ಮಾಡ್ತಾರೆ. ಆದ್ರೆ ನಾವು ಸೀಮಂತನೂ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವಳಿಗೆ ಗಂಡ ಇಲ್ಲ. ಶ್ರೀಮಂತ ನಡೆಯುತ್ತೆ. ನೋಡಿ, ನಾರ್ಮಲ್ ಡೆಲಿವರಿ ಆಗೋದು ತುಂಬಾ ಕಷ್ಟ. ಮಗುನ ಸಿಸೇರಿಯನ್ ಮಾಡೇ ತೆಗಿಬೇಕು. ಇಲ್ಲ ಅಂದ್ರೆ ತಾಯಿ ಮಗು ಇಬ್ರಿಗೂ ತೊಂದ್ರೆ. ನೀವು ಓಕೆ ಅಂದ್ರೆ ಪ್ರೊಸೀಡ್ ಮಾಡ್ತೀನಿ. ಸರಿ ಡಾಕ್ಟರ್. ಪ್ರಿಯನ ಯಾರೋ ಹೇಳ್ಕೊಂಡು ಹೋದ್ರು. ನಿನ್ನ ಹೊಟ್ಟೆಲ್ಲಿರೋ ಪಿಂಡ ಈ ಭೂಮಿನ ಮೆಟ್ಟಬಾರದು. ಇಲ್ಲಿ ಹಚ್ಚೋ ಪಟಾಕಿ ಶಬ್ದಕ್ಕೆ ಆ ಪಿಂಡ ಕರಗಿ ಕರಗಿ ಹೊಟ್ಟೆಲ್ಲೇ ನೀರಾಗ್ಬೇಕು. ಅತ್ತೆ ಅತ್ತೆ ಡ್ಯಾಡಿ ಪ್ಲೀಸ್ ಡ್ಯಾಡಿ, ಡ್ಯಾಡಿ ಬೇಡ ಡ್ಯಾಡಿ, ನಂಗೇನು ಮಾಡ್ಬೇಡಿ ಡ್ಯಾಡಿ, ಪ್ಲೀಸ್ ಡ್ಯಾಡಿ, ಬೇಡ ಡ್ಯಾಡಿ, ಪಟಾಕಿ ಹಚ್ಚಬೇಡಿ, ನನ್ನ ಮಾತು ಕೇಳಿ ಡ್ಯಾಡಿ. ಮಾವ ಪಟಾಕಿ ಅಂಟಿಸು. ಓಕೆ ಕೊಡಬೇಡಿ ಡ್ಯಾಡಿ, ನನ್ನ ಮಗಕ್ಕೆ ತೊಂದರೆ ಕೊಡಬೇಡಿ ಪ್ಲೀಸ್. ಬೇಡ ಮಾವ, ಹಚ್ಚಬೇಡ. ಓಕೆ
ಓಕೆ ಪ್ರಿಯಾ ಬನ್ನಿಲ್ಲಿ ಬಿಚ್ಚ ಹಾಸ್ಪಿಟಲ್ ಕರ್ಕೊಂಡೋಗು ಅಣ್ಣ ಅಣ್ಣ ಕರ್ಕೊಂಡೋಗು ಅಲ್ಲ ಅಣ್ಣ ಹೋಗು ಅಂತ ಹೇಳಿದ್ನಲ್ಲ, ಹೋಗು ಹೋಗು. ಸಾವು ಅನ್ನೋದು ತನ್ನ ಕಡೆ ತಿರುಗಿ ಬಿದ್ರೆ ಭಯ ಅನ್ನೋದು ಹೇಗೆ ಕಿತ್ಕೊಂಡ್ಬರುತ್ತೆ ಅಂತ ನನಗೆ ನಿನ್ ಮುಖದ ಮೇಲೆ ಕಾಣ್ತದೆ ಪಿವಿಆರ್. ಗುರಿ ತಪ್ಪು ಅನ್ಕೊಂಡ್ಯಾ? ಆ ಸಾವನ್ನ ಭಯ ನನಗೆ ನಿನ್ ಮುಖದ ಮೇಲೆ ಕಾಣ್ಬೇಕಿತ್ತು. ಏನಂದೆ? ತಿಪ್ಪೆ ಎತ್ತವನು, ತಿರ್ಬೋಗಿ, ಎಂಜಿಲ್ಲೋಟ ತೊಳೆಯವನು, ಕಾಲಚಕ್ರ ಪಿವಿಆರ್, ಕಾಲಚಕ್ರ. ಕೆಳಗಡೆ ಇದ್ದವನು ಮೇಲ್ಗಡೆ ಬರಲೇಬೇಕು, ಮೇಲ್ಗಡೆ ಕೆಳಗಡೆ ಹೋಗ್ಲೇಬೇಕು. ನೀ ಶಾಂತಿಗೆ ಶರಣಾಗಲ್ಲ ಅಂತ ಗೊತ್ತಿದ್ದೇನೆ. ನಾನೀ ಕ್ರಾಂತಿಗಿಳಿದಿದ್ದು ನಿನ್ಕಿನ್ನ ಒಂದು ಲೆವೆಲ್ ಮೇಲೆ ಹೋಗಿದ್ದು. ಈ ತಿರುಬೋಗಿ ತಿರುಗ್ಬಿದ್ದು ನಿನ್ನ ಅಟ್ಟಹಾಸಕ್ಕೆ ಮಟ್ಟ ಹಾಕಿ ಕೇವಲ ಒಂದು ದಿನ ನಿನ್ನ ಸಿಂಹಾಸನದ ಮೇಲೆ ಕೂರ್ಬೇಕು ಅಂತಾನೆ ಹೊರತು ನಿನ್ನ ಈ ಕಳಪೆ ಸಂತೆಯಲ್ಲಿ ಡಾನ್ ಆಗಿ ಬೆರೆಯೋದಕ್ಕಲ್ಲ. ನನ್ನ ತಮ್ಮ ನಿಂಗೆ ಏನೋ ಮಾಡಿದ್ದ?
ಹೀಗೊಂದು ಬುಲೆಟ್ ನಿನ್ನ ತಲೆ ಒಳಗಡೆ ಇಳಿಸಿದ್ರೆ ಮಗನ ಇತಿಹಾಸ ಹೋಗ್ತೀಯ. ಕಣ್ಣೀರ್ ಹಾಕೋದಕ್ಕೆ ಒಂದ್ ತೊಟ್ಟು ಕಣ್ಣೀರ್ ಹಾಕೋದಕ್ಕೆ ಯಾರೂ ಇಲ್ಲ. ಆದ್ರೆ ನಿನ್ ತರ ಪ್ರಾಣ ತಗೊಳ್ಳೋದಕ್ಕೆ ನಾನು ರಾಕ್ಷಸ ಅಲ್ಲ. ಪ್ರಾಣ ಭಿಕ್ಷೆ ಕೊಡ್ತಾ ಇದ್ದೀನಿ, ಪ್ರಾಣ ಭಿಕ್ಷೆ ಕೊಡ್ತಾ ಇದ್ದೀನಿ, ಪ್ರಾಣ ಭಿಕ್ಷೆ ಕೊಡ್ತಾ ಇದ್ದೀನಿ. ನಿನ್ನ ಹೆಂಡತಿ ಮಕ್ಕಳಿಗೋಸ್ಕರ ಈ ತಿರುಗಿ ಕೊಡ್ತಾ ಇರೋ ಪ್ರಾಣ ಭಿಕ್ಷೆ. ಬದುಕು, ಅದು ಬದುಕಿರೋ ಒಂದಿಷ್ಟು 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 ಪ್ರೀತಿನ ಸಂಬಂಧ ಮಾಡು. ಆಗ ನಿನ್ನ ಸಾಯೋದಕ್ಕೊಂದು ಅರ್ಥ ಇದೆ, ಅರ್ಥ ಇದೆ. ಇವತ್ತು ಅವ್ನು ಸಾಯಿಸ್ಬಿಡ್ತೀನಿ. ಸತ್ಯ, ಕತ್ತಿ ಬೇಡ. ಬೇಡ. ಏನಣ್ಣ ಹೇಳ್ತಾರ ನೀನು? ಏನು ಮಾತಾಡ್ತೀಯ? ಆ ಕಾಶಿ ಹೇಳೋದ್ರಲ್ಲಿ ಅರ್ಥ ಇದೆ, ಅದೇ ಕರೆಕ್ಟ್. ನಮಗೆ ನೋಡಿದಂಬೇಡ. ಕತ್ತಿ ಕೊಟ್ಬಿಡು, ಕೊಡು.